Hello everyone. See the question number 17. How many numbers between 201 and 401 are divisible by 6? Okay. So ಇಲ್ಲಿ 201 ಹಾಗೂ 401. ಸೊ ಇವುಗಳ ಮಧ್ಯದಲ್ಲಿ 6ರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನ ಹೇಳಬೇಕು. ಅದು ಎಷ್ಟು ಸಂಖ್ಯೆಗಳಿವೆ, ಎಷ್ಟು ನಂಬರ್ಸ್ ಇದೆ ಅನ್ನೋದನ್ನ ಹೇಳಬೇಕು ಮಕ್ಕಳೇ. ಸೊ ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡೋಣ, ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಅನ್ನ ನೋಡೋಣ. ಸೊ ವಿಚ್ ಇಸ್ ಡಿವಿಸಿಬಲ್ ಬೈ 6. ಸೊ ಫಸ್ಟ್ ನಂಬರ್ ಏನಾಗಿರ್ಬೇಕು, ಗ್ರೇಟರ್ ದೆನ್ 201 ಆಗಿರ್ಬೇಕು, ಡಿವಿಸಿಬಲ್ ಬೈ 6 ಆಗಿರ್ಬೇಕು. ಸೊ ಯಾವ್ದಾಗತ್ತೆ ಫಸ್ಟ್ ನಂಬರ್ ಏನಾಗತ್ತೆ ಹೇಳಿ, 204. ಓಕೆ. ಸೊ ಇದು 201 ಗಿಂತ ಬಿಗ್ಗರ್ ಇದೆ, ಫಸ್ಟ್ ನಂಬರ್ ಆಗಿದೆ, ಹಾಗೆ ಇದು ಡಿವಿಸಿಬಲ್ ಬೈ 6 ಆಗುತ್ತೆ. ಅದೇ 400 ಗಿಂತ ಲೆಸ್ ಇರಬೇಕು. ಓಕೆ. ಸೊ ದ ಲಾಸ್ಟ್ ನಂಬರ್ ಲೆಸ್ ದನ್ 401 which is divisible by 6. So last number is 396. Okay. ಹಾಗಾದ್ರೆ ಇಲ್ಲಿ the number forms an arithmetic progression. ಏನಾಗುತ್ತೆ, AP is 204, 210 so on, ಎಲ್ಲಿ ತನಕ 396 ತನಕ ಬರುತ್ತೆ. ಈ ರೀತಿ AP ಫಾರ್ಮ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅನ್ನೋದನ್ನ ಹೇಳಬೇಕು ನಾವು. ಸೊ ಬೈ ಯೂಸಿಂಗ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಟು ಫೈಂಡ್ ದಿ ಕೌಂಟ್ಸ್. ಸೊ ಹಿಯರ್ formula for the nth term of an arithmetic progression is an is equal to a plus n minus 1 into d. Alva? So here a is the first term and d is the common difference. An is the last term. Alva? So substitute the values. So here an is 396 is equal to 204 plus n minus 1 into common difference is 6 alva. So divisible by 6 ಆಗಿರೋದ್ರಿಂದ ಸೊ ಕಾಮನ್ ಡಿಫರೆನ್ಸ್ ಏನ್ ಬರುತ್ತೆ, 6 ಬರ್ತಾ ಇರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಾವು n ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ 396 subtract 204 from both side. ಸೊ ಇದೇನಾಗತ್ತೆ 204. So this is equal to n minus 1 into 6. So 396 minus 204. So this is equal to 192 is equal to n minus 1 into 6. So divide by 6. This is equal to 192 divided by 6 is equal to n minus 1 ಆಗುತ್ತೆ. So this implies 196 divided by 6 is 32. Okay. So 6 3s are 18, 6 2s are 12. So this is equal to n minus 1. So add 1 both sides. So this becomes n is equal to 32 plus 1. So this is equal to n is equal to 33. ಓಕೆ. ಹಾಗಾದ್ರೆ ಇಲ್ಲಿ ಎಷ್ಟು ನಂಬರ್ಸ್ ಇದೆ, 201 ಇಂದ 401 ಒಳಗಡೆ 6ರಿಂದ ಡಿವೈಡ್ ಆಗುವಂತ 33 ನಂಬರ್ಸ್ ಇದೆ ಮಕ್ಕಳೇ. ಥ್ಯಾಂಕ್ ಯು.